ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ್ದು ಮಿನಿ ವ್ಲಾಗ್ ಇದು. ಚಿಕ್ಕ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಪೂಜೆ ಹೇಗೆ ಮಾಡ್ತೀನಿ ರಾಯರಿಗೆ ಅಂತ. ಇವತ್ತು ಗುರು ಪುಷ್ಯ ಯೋಗ ಬಂದಿದೆ ಗುರುವಾರದ ದಿವಸ. ಇವತ್ತು ಬೆಳಗಿಂದ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಒರೆಸಿ ಪಾತ್ರೆ ಬೆಳಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮಧ್ಯಾಹ್ನ ಆಯಿತು. 2 ಗಂಟೆ ಆಯಿತು ಸ್ನಾನ ಮಾಡಿ ಗುರುಗಳದ್ದೆಲ್ಲ ಸಾಮಾನುಗಳನ್ನ ತೊಳ್ಕೊಂಡು, ನಮ್ಮಲ್ಲಿ ಜಾಸ್ತಿ ಸಾಮಾನೇನಿಲ್ಲ, ದೇವ್ರ ಸಾಮಾನು ಇರೋದೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಹೂವಿನ ಅಲಂಕಾರ. ಅದರಲ್ಲಿ ಮಧ್ಯೆ ನನ್ನ ಮಗಳು ಬಂದ್ಬಿಟ್ಟು ಕಿತಾಪತಿ ಮಾಡ್ತಾಯಿದ್ದಾಳೆ ನೋಡಿ. ಆದರೆ ತುಳಸಿ ತರೋಣ ಅಂತ ಅಂದ್ಕೊಂಡೆ, ರಾಯರಿಗೆ ತುಳಸಿ ತರೋಕ್ಕೆ ಆಗಲಿಲ್ಲ. ಬಟ್ ಮನೆ ಹತ್ರರೂ ಹೂವಲ್ಲಿ ತುಳಸಿಯರು ಯಾರೂ ಬರಲಿಲ್ಲ. ಸೊ ಹಂಗಾಗಿ ಇರೋ ಹೂವಲ್ಲೇ ರಾಯರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು, ರಾಯರು ಬೇರೆ ಏನೂ ಕೇಳಲ್ಲ. ನೀನು ಅಲಂಕಾರನೇ ಮಾಡು, ಆಡಂಬರದ ಪೂಜೆ ಮಾಡು ಅಂತ ಏನೂ ಕೇಳಲ್ಲ. ನಿಮ್ಮ ಮನಸ್ಸಲ್ಲಿ ಒಂದು ಭಕ್ತಿ ಇದ್ದು ಒಳ್ಳೆತನ ಇದ್ದರೆ ಸಾಕು, ರಾಯರಿಗೆ ಇಷ್ಟ ಆಗೋಕ್ಕೆ ಮೆಚ್ಚುಗೆ ಆಗೋಕ್ಕೆ ಇನ್ನೇನು ಬೇಕಲ್ವ. ಇವತ್ತಿನ ದಿವಸ ಗುರುವಾರ ದಿವಸ ಪುಷ್ಯ ಯೋಗ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ಗುರುವಾರ ದಿವಸನೇ ಯೋಗ ಬಂದಿದೆ ಅಂದರೆ ತುಂಬ ಒಳ್ಳೆಯದು. ಬೆಳಗ್ಗೆ ಸೂರ್ಯ ಹುಟ್ಟಿದಾಗಿಂದ ಮಧ್ಯಾಹ್ನ 3:30ವರೆಗೂ ತುಂಬ ಚೆನ್ನಾಗಿದೆ ಟೈಮು. ಪುಷ್ಯ ಯೋಗ ಇರುತ್ತೆ. ಆ ಟೈಮಲ್ಲಿ ಪೂಜೆ ಮಾಡಿ ನೀವು ಮನಸ್ಫೂರ್ತಿ ಏನು ಕೇಳ್ಕೊತೀರಾ ಭಕ್ತಿಯಿಂದ ದೇವರು ಈಡೇರಿಸ್ತಾನೆ. ನಾನು ನೋಡಿ ಈ ಥರ ಹೂವಿನ ಅಲಂಕಾರ ಮಾಡಿದ್ದೀನಿ, ದೀಪ ಹಚ್ಚುತ್ತಾ ಇದ್ದೀನಿ. ಆದರೆ ಇವತ್ತು ಯೆಲ್ಲೋ ಕಲರ್, ಹಳದಿ ಕಲರು ಏನೇ ಇದ್ರೂ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಬಟ್ಟೆ ಹಾಕೊಳ್ಳೋದು ನೀವು, ಇಲ್ಲಾಂದರೆ ನೈವೇದ್ಯದ ಥರ ಬಾಳೆಹಣ್ಣು ಇಡೋದು, ಅದು ಯೆಲ್ಲೋ ಕಲರ್ ಇರುತ್ತೆ. ಮತ್ತು ಯೆಲ್ಲೋ ಕಲರ್ ಹೂವು ರಾಯರಿಗೆ ತುಂಬ ಇಷ್ಟ, ಯೆಲ್ಲೋ ಕಲರ್ ಅಂದರೆ. ಅದಕ್ಕೆ ನಾನು ಬೇರೆ ಏನೂ ತರೋಕ್ಕಾಗಲಿಲ್ಲ, ಬಾಳೆಹಣ್ಣು ತಂದಿದ್ದೀನಿ 2. ನಮ್ಮ ಕೈಲಾದಷ್ಟೇ ಕಣಪ್ಪ, ನಿನ್ನ ಸೇವೆ ಮಾಡ್ತೀವಿ, ನಮ್ಗೆ ಒಳ್ಳೇದು ಮಾಡು ಸಾಕು, ಮನಸ್ಫೂರ್ತಿಯಿಂದ ಪೂಜೆ ಮಾಡ್ತೀವಿ ಅಂತ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ನನ್ನ ಜೊತೆಗೆ ಒಂದು ಊದುಗಡ್ಡಿ ಹಿಡ್ಕೊಂಡು ಪೂಜೆ ಮಾಡ್ತಾಯಿದ್ದಾಳೆ. ಆದರೆ ನಂಗೆ ತುಂಬ ಖುಷಿಯಾಯಿತು. ನನಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಒಂಥರ ಮೈ ಜುಮ್ ಅಂತಿದೆ. ನಾನು ಪೂಜೆ ಮಾಡ್ತಿದ್ದೆ, ಬಟ್ ರಾಯರು ಒಂದೇ ಒಂದು ಪ್ರಸಾದ ಕೊಟ್ಟರು. ನನ್ನ ಭಕ್ತಿಗೆ ಮೆಚ್ಚಿ ಅನ್ನೋಕ್ಕಿಂತ ನಾನು ಇದ್ದೀನಿ ನಿನ್ನ ಜೊತೆ ಅಂತ ಒಂದೇ ಒಂದು ಹೂವು ಕೊಟ್ಟರು ಬಲ್ದೆ ಕಡೆ. ನಂಗೆ ತುಂಬ ಖುಷಿ ಆಯಿತು. ನನಗೆ ಇನ್ನೇನು ಬೇಕಲ್ವ, ರಾಯರು ನನ್ನ ಜೊತೆ ಇದ್ದಾರೆ, ನನಗೆ ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ನಂಗೆ ಪ್ರಸಾದದ ಮೂಲಕ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು. ಬಟ್ ಇನ್ನೊಂದೇನು ಅಂದರೆ, ನಾನು ಯಾವತ್ತೇ ದೇವ್ರ ಮುಂದೆ ಏನು ಕೇಳ್ಕೊಂಡ್ರು ನಂಗೆ ಬರುತ್ತೆ. ನಾನು ಯಾರ ಮುಂದೆನೂ ಅಷ್ಟಾಗಿ ಹೇಳ್ಕೊಂಡು ಅಳಲ್ಲ. ಬಟ್ ನಂಗೆ ದೇವ್ರ ಮುಂದೆ ಹೇಳ್ಕೋಬೇಕು ಅಂದರೆ ಮನಸ್ಫೂರ್ತಿ ಹೇಳ್ಕೊತೀನಿ, ಮನಸ್ಫೂರ್ತಿಯಿಂದ ಕೇಳ್ಕೊತೀನಿ. ನನಗೆ ಅವ್ರು ಬಿಟ್ಟರೆ ಬೇರೆ ಇನ್ಯಾರು ಇದ್ದಾರಲ್ಲ, ನಮ್ಮ ಕಷ್ಟಕ್ಕೆ ಅವರೊಬ್ಬರು ಇದ್ದರೆ ಸಾಕು. ನಮ್ಮ ಜೊತೆ ಏನು ಕಷ್ಟ ಬಂದ್ರೂ ನಾವು ನಿರ್ವಹಿಸ್ತೀವಿ. ನಾವು ಗಂಡ ಮಕ್ಕಳು ತುಂಬ ಚೆನ್ನಾಗೇ ಇದ್ದೀವಿ. ದೇವ್ರು ನಮ್ಮನ್ನು ತುಂಬ ಚೆನ್ನಾಗೇ ಇಟ್ಟಿದ್ದಾನೆ. ಕೆಲವೊಂದು ಕಷ್ಟಗಳಿರುತ್ತಲ್ಲ, ರಾಯರ ಮುಂದೆ ಅಳಬಾರ್ದು ಅಂತ ಅನ್ಕೋತೀನಿ. ಬಟ್ ಅವ್ರಿಗೆ ಹೇಳ್ಬೇಕಾದ್ರೆ ಅಳು ಬಂದುಬಿಡುತ್ತೆ. ಅವರು ನಿನ್ನ ಜೊತೆ ನಾನು ಇದ್ದೀನಿ ಅಂತ ಪ್ರಸಾದ ಕೊಟ್ಟರು, ತುಂಬ ಖುಷಿ ಆಯಿತು. ಅದಕ್ಕಿಂತ ಇನ್ನೇನು ಬೇಕಲ್ವ. ನನಗೆ 2 ಸಲ ಪ್ರಸಾದ ಆಯಿತು. ನನಗಂತೂ ನಾನು ಯಾವಾಗ ಪೂಜೆ ಮಾಡಿದ್ರು ರಾಯರು ನನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾರೆ ಪ್ರಸಾದ ಮೂಲಕ. ಬಟ್ ನಾನು ಯಾವತ್ತೂ ಅದನ್ನು ವೀಡಿಯೋ ಮಾಡಿಲ್ಲ. ಬಟ್ ಇವತ್ತು ನಾನು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತದೆ. ಎಲ್ಲ ಕೆಲವ್ರು ಹೇಳ್ತಾರೆ ಪ್ರಸಾದ ಎಲ್ಲ ಸುಳ್ಳು, ಹಂಗೆ ಹಿಂಗೆ ವ್ಯೂಸ್ಗೋಸ್ಕರ ಮಾಡ್ತೀರಾ ಅಂತ. ಅವೆಲ್ಲ ಇಲ್ಲ. ನೀವು ಭಕ್ತಿಯಿಂದ ಪೂಜೆ ಮಾಡಿದರೆ ರಾಯರು ನಾನು ಇದ್ದೀನಿ ಅಂತ ತೋರಿಸ್ತಾರೆ, ಹೇಳ್ತಾರೆ ನಿಮ್ಮ ಜೊತೆ ನಾವು ಕಷ್ಟಕ್ಕಿರ್ತೀವಿ ಅಂತ. ನೀವು ಅವ್ರನ್ನ ನಂಬಿ ನಿಮಗೆ ಒಳ್ಳೇದಾಗಲಿಲ್ಲ ಅಂದರೆ ಕೇಳಿ. ನನ್ನಲ್ಲೂ ತುಂಬ ವರ್ಷದಿಂದ ನಾನು ರಾಯರು ನಂಬ್ತೀನಿ. ನನ್ನ ಕನಸಲ್ಲಿ ಬಂದಿದ್ದರು, ನಾನು ಇದ್ದೀನಿ ಅಂತಲೂ ಹೇಳಿದರು. ಬಟ್ ಅದನ್ನು ಹೇಳೋಕ್ಕಾಗಲ್ಲ ಆಯಿತಾ. ಆ ಫೀಲ್ ಹೇಗಿರುತ್ತೆ ಅಂತ ತುಂಬ ಖುಷಿ ಆಗುತ್ತೆ ನನಗೆ. ಇವಾಗಲೂ ನನ್ನ ಜೊತೆ ಅವ್ರು ಇದ್ದಾರೆ ಅನ್ನೋ ಸಮಾಧಾನ, ನೆಮ್ಮದಿ ಇನ್ನೇನು ಬೇಕಲ್ವ ನಮಗೆ. ಅವ್ರದ್ದೊಬ್ರದ್ದು ನಮ್ಮ ಜೊತೆ ಇದ್ದಾರೆ ಯಾರೋ ಒಬ್ಬರು ಅಂತ. ನಮ್ಗೆ ಎಷ್ಟೇ ಕಷ್ಟ ಆದ್ರೂ, ಏನೇ ಕೆಲಸ ಆದರೂ ನಾವು ಮಾಡ್ತೀವಿ, ತುಂಬ ಖುಷಿಯಾಗಿರ್ತೀವಿ ಆ ಕೆಲಸದಿಂದ. ನೋಡಿ ಪೂಜೆ ಎಲ್ಲ ಮುಗಿಸಾಯಿತು. 1-2:30 ಹಂಗೆ ಪೂಜೆ ಮಾಡಿದೆ, 3 ಗಂಟೆ ಹಂಗೆ. ಸಂಜೆ 6 ಗಂಟೆ ಆಯಿತು. ಮತ್ತು ದೀಪ ಹಚ್ಚೋಣ ಅಂತ ಹೋದೆ. ಬಟ್ ದೀಪದ ಹಾಗೆ ಉರಿತಾಯಿತು, ತುಂಬ ಎಣ್ಣೆ ಬಿಟ್ಟಿದ್ದೆ. ಮತ್ತು ರಾಯರಿಗೆ ಮಾಡಿಸಿದ್ದು ಹೂವು ತುಂಬ ಪ್ರಸಾದಗಳು ಕೊಟ್ಟಿದ್ರೆ ನೋಡಿ, ಅಲ್ಲೆಲ್ಲ ಹೂವುಗಳು ಚೆಲ್ಲಿದೆ. ತುಂಬ ಖುಷಿ ಆಯಿತು. ರಾಯರಿಗೆ ನನ್ನ ಪೂಜೆ ಇಷ್ಟ ಆಯ್ತಲ್ಲಪ್ಪ ಅಂತ. ಓಂ ಗುರು ರಾಘವೇಂದ್ರಾಯ ನಮಃ.